ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ನನ್ನ ಬೆಳಗಿನ ರೊಟೀನ್ ಯಾವ ಥರ ಇರುತ್ತೆ, ಸನ್ನಿ ಜೊತೆಗೆ ಸ್ಕೂಲಿಗೆ ಕಳಿಸೋದಾಗಿರ್ಬೋದು, ಕರ್ಕೊಂಡು ಬರೋದಾಗಿರ್ಬೋದು, ಯಾವ ಥರ ಇರುತ್ತೆ ಅಂದ್ಬಿಟ್ಟು ನಾನು ಈ ಲಾಗಲ್ಲಿ ತೋರಿಸಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋನ ನೋಡಿ. ಆ್ಯಂಡ್ ನಮ್ಮ ಕಡೆ ಅಂತೂ ತುಂಬ ಅಂದರೆ ತುಂಬಾ ಮಳೆ ಬರೋ ಥರ ಆಗ್ಬಿಟ್ಟಿದೆ. ಹಂಗಾಗಿ ಹೆಂಗಂದರೆ ನಮ್ಮದು ಉತ್ತರ ಕರ್ನಾಟಕ ಕಡೆ ಜನಕ್ಕೆ ಏನಪ್ಪ ಅಂದರೆ ಮಳೆ ಎಲ್ಲ ಆಗಿಬರಲ್ಲ, ನಮಗೆ ಫುಲ್ ಖಡಕ್ ಬಿಸಿಲು ಇರಬೇಕು. ಈ ಥರ ಇದ್ದರೆ ನಾವು ಒಂಥರ ಮೂಡ್ ಆಫ್ ಆಗಿರ್ತೀವಿ ನೋಡಿ. ಹಾಗಾಗಿ ಇವತ್ತು ನಂದು ಅದೇ ಥರನೇ ಅನಿಸ್ಬಿಟ್ಟಿದೆ. ಪರವಾಗಿಲ್ಲ, ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆಲಿಂದನೇ ನಾನು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಾನು ನಿನ್ನೆ ಏನೋ ಹೆಸರು ಬೇಳೆ ಆ್ಯಂಡ್ ಸ್ವಲ್ಪ ಉದ್ದಿನಬೇಳೆ ಹಾಕಿ ನೆನೆ ಹಾಕಿಟ್ಟಿದ್ನಲ್ಲ, ಓವರ್ ನೈಟ್ ಇದನ್ನು ನೆನೆಸ್ಕೊಂಡಿದ್ದೀನಿ ನೋಡಿ. ನೆನೆಸಿದ ತಕ್ಷಣ ಇದು ಈ ಥರ ಆಗಿರುತ್ತೆ. ಎಲ್ಲ ಕಾಳುಗಳು ಸ್ವಲ್ಪ ದಪ್ಪ ಸೈಜ್ ಥರ ಆಗಿರುತ್ತೆ. ಅದನ್ನು ನಾನು ನಿನ್ನೆ ದಿನ ತೊಳೆದಿರಲ್ಲ, ಇವಾಗ ನಾನು ಒಂದು 3-4 ಟೈಮ್ಸ್ ತೊಳ್ಕೊಂಡು ಬಂದಿದ್ದೀನಿ ನೋಡಿ. ಈ ಥರ ತೊಳೆದಾದ ತಕ್ಷಣವೇ ಅದು ಒಂದು ಸ್ವಲ್ಪ ಸ್ಮೆಲ್ಲೆಲ್ಲ ಕ್ಲೀನಾಗಿ ಹೋಗಿರುತ್ತೆ. ಆಮೇಲೆ ಇದನ್ನು ನಾವು ಒಂದು ಕ್ವಾಂಟಿಟಿಗೆ, ಅಂದರೆ ನಮ್ಮದು ನಾವೇನು ಬ್ಯಾಟ್ ರೆಡಿ ಮಾಡ್ಕೊತೀವಲ್ವ, ದೋಸೆ ಬ್ಯಾಟು, ಆ ಬ್ಯಾಟ್ ನೀವು ಹೆಂಗೆ ನಾರ್ಮಲಾಗಿ ಅಕ್ಕಿ ಹಿಟ್ಟಿಗೆ ಮಾಡ್ತೀರಲ್ಲ ಆ ಥರ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ನೋಡಿ. ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವು ತರಕಾರಿ ಹಾಕ್ಕೋಬೋದು, ಪಾಲಕ್ ಹಾಕ್ಕೋಬೋದು, ಮೆಣಸಿನ್ಕಾಯಿ ಹಾಕ್ಕೋಬೋದು, ಏನು ಹಾಕ್ಕೊಂಡ್ರೂ ಚೆನ್ನಾಗಾಗುತ್ತೆ. ನಾನು ಇದನ್ನು ಹಾಕಿ ಒಂದು ಸ್ವಲ್ಪ ತಿಟ್ಬಿಟ್ಟಿದ್ದೀನಿ. ನಾನಂತೂ ಏನು ಹಾಕ್ಕೊಂಡಿಲ್ಲ, ಯಾಕಂದರೆ ಸನ್ನಿಗೆ ಟಿಫಿನ್ಗೆ ರೆಡಿ ಮಾಡೋದ್ರಿಂದ. ಇನ್ನು ಈ ಕಡೆ ಸನ್ನಿ ಸ್ನಾನ ಮಾಡಿಸಿ ಸನ್ನಿಗೆ ರೆಡಿ ಮಾಡ್ತಿದ್ದೀನಿ ನೋಡಿ ಸ್ಕೂಲಿಗೆ. ಅವನು ಬೆಳಗ್ಗೆ ಸ್ನಾನ ಮಾಡಿಕೊಂಡು ಡ್ರೆಸ್ ಹಾಕೋದ್ರಿಂದ ಇರ್ಬೋದು ಎಷ್ಟು ಕಿತಾಪತಿ ಮಾಡ್ತಿರ್ತಾನೆ ಅಂದರೆ, ನನಗೆ ಆಟ ಆಡಿಸ್ತಾ ಇರ್ತಾನೆ. ನನಗೆ ಅದು ಅಲ್ಲೇ ಎನರ್ಜಿ ಲಾಸ್ ಆಗೋಗ್ಬಿಡುತ್ತೆ. ಅವನು ಓಡಾಡ್ತಾ ಇರುತ್ತೆ. ಅವನ್ನ ಇಟ್ಕೊಂಡು ಬಂದು ಬಟ್ಟೆ ಹಾಕೋದಾಗಿರ್ಬೋದು, ಅವನಿಗೆ ರೆಡಿ ಮಾಡೋದಾಗಿರ್ಬೋದು, ಅದೇ ಒಂದು ದೊಡ್ಡ ಟಾಸ್ಕ್ ನನಗೆ. ಈ ಕಡೆ ಅಡುಗೆ ಮಾಡಿಕೊಂಡು ಈ ಕಡೆ ಬೆಳಗಿನ ಜರ್ನಿ ನಂದು ಹಿಂಗೆ ಇರುತ್ತೆ ನೋಡಿ. ಅವನಿಗೆ ಏನೋ ಒಂಥರ ನನ್ನ ಸತಾಯಿಸೋದಂದರೆ ತುಂಬ ಖುಷಿ ಅಂತಲೇ ಅನಿಸುತ್ತೆ. ನನಗೆ ತುಂಬಾ ಸತಾಯಿಸ್ತಿರ್ತಾನೆ ಸ್ಕೂಲಿಗೆ ಹೋಗೋ ಟೈಮಲ್ಲಿ. ಇನ್ನಿಟ್ಟು ನೆನೆಸ್ಬೇಕಂತೇನಿಲ್ಲ, ನಾನೊಂದು 10 ಮಿನಿಟ್ಸ್ ಅವನಿಗೆಲ್ಲ ಸ್ನಾನ ಮಾಡಿಸಿ ಆ್ಯಂಡ್ ರೆಡಿ ಮಾಡೋವರೆಗೂ ಹಾಗೇ ಬಿಟ್ಟಿದ್ದೆ. ನಾನು ದೋಸೆಗಂತ ಬ್ಯಾಟ್ ರೆಡಿ ಮಾಡ್ಕೊಂಡಿದ್ನಲ್ವ, ನಾನು ಬೇಡ ಇವನಿಗೆ ಪಡ್ಡು ಕೂಡ ಇಷ್ಟ, ಒಂದು ಸ್ವಲ್ಪ ಜಾಸ್ತಿ ದೋಸೆನೇ ಆಗಿಬಿಟ್ಟಿದ್ದಾವೆ, ಇವತ್ತು ಟಿಫಿನ್ಗೆ ಪಡ್ಡು ಮಾಡೋಣ ಅಂಥೇಳಿ ನನಗೆ ಸಡನ್ಲಿ ಫ್ಲ್ಯಾಶ್ ಆಯಿತು. ಹಾಗಾಗಿ ನಾನು ಪಡ್ಡು ಮಾಡ್ಕೊಳ್ಳಿಕ್ಕೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಜಸ್ಟ್ ನಾನು ಆ ಬ್ಯಾಟ್ಗೆ ಉಪ್ಪು ಅಷ್ಟೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಇನ್ನೇನು ಮಿಕ್ಸ್ ಮಾಡ್ಕೋಕೆ ಹೋಗಿರಲಿಲ್ಲ. ಪಡ್ಡಾಗಿದ್ದರೆ ಚೆನ್ನಾಗಿ ಹೆರ್ಚ್ಕೊಂಡು ಸಣ್ಣದಾಗಿ ಹೆರ್ಚ್ಕೊಂಡು ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದಾಗಿತ್ತು, ಬಟ್ ಟೈಮ್ ತುಂಬಾ ಆಗೋಗಿತ್ತಂತ ಹಾಗೆ ಹಾಕಿದ್ದೆ. ಸ್ಟಾರ್ಟಿಂಗ್ ಅಲ್ವಾ ಈ ಬ್ಯಾಟಲ್ಲಿ, ನಾನು ಹೆಸರುಬೇಳೆ ಮಾಡಿದ ಬ್ಯಾಟಲ್ಲಿ ಹಾಕ್ತಾ ಇರೋದು. ಹಾಗಾಗಿ ನಾನು ಸ್ವಲ್ಪ 3 ಇದಕ್ಕೆ ಮಾತ್ರ ಹಾಕ್ಕೊಂಡೆ, ನೋಡೋಣ ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ ನನಗೆ ಗೊತ್ತಾಗಲಿಲ್ಲ. ಹಂಗಾಗಿ ಬಟ್ ತುಂಬಾ ಚೆನ್ನಾಗಿ ಬಂತು. ಸನಿ ಕೂಡ ತುಂಬಾ ಟೇಸ್ಟ್ ಇಷ್ಟಪಟ್ಟು ತಿಂದ. ನೋಡ್ತಿರ್ಬೋದು ನೀವು ಫೈನಲಾಗಿ. ನಾರ್ಮಲ್ ಏನು ಅಕ್ಕಿ ಹಿಟ್ಟಿಲಿಂದ ಯಾವ ಥರ ಪಡ್ಡು ರೆಡಿ ಆಗುತ್ತಲ್ವ ಅದೇ ಥರನೇ ಆಗುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಜಾಸ್ತಿ ಬೇಯಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ಒಳಗಡೆ ಹಸಿ ಇರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ತಾ ಇದ್ದೀನಿ ನೋಡಿ. ಸನ್ನಿಗೆ ಟಿಫಿನ್ಗೆ ರೆಡಿ ಮಾಡಿದ ತಕ್ಷಣವೇ ನಾನು ನಾರ್ಮಲಾಗಿ ದೋಸೆನೇ ಹಾಕ್ಕೊಳ್ಳೋಣ ಅಂತೇಳಿ ಅಂದ್ಬಿಟ್ಟು ಸನ್ನಿಗೆ ಮಾತ್ರ ನಾನು ಪಡ್ಡು ಮಾಡಿಕೊಡ್ತಾ ಇದ್ದೀನಿ. ಅವನಿಗೆ ಈ ಥರ ವೆರೈಟಿ ಮಾಡಿ ಟಿಫಿನ್ ಕಟ್ಟಿದ್ರೆ ತುಂಬ ಖುಷಿ ಆಗುತ್ತೆ ನೋಡಿ. ಎಲ್ಲ ಮಕ್ಕಳಿಗೆ ಅಫ್ಕೋರ್ಸ್ ಅದೇ ಥರನೇ ಆಗೋದು. ಟಿಫಿನ್ಗೆ ರೆಡಿ ಮಾಡಿದ್ದೀನಿ ನೋಡಿ. ಇವತ್ತು ಟಿಫಿನ್ ಗಿಡಕ್ಕೆ ಯಾವುದೇ ಥರ ಫ್ರೂಟ್ಸ್ ಇರಲಿಲ್ಲ, ಹಂಗಾಗಿ ನಾನು ಗೋಡಂಬಿ ಇಟ್ಟಿದ್ದೀನಿ. ಈ ಕಡೆ ಮೊಸರು ಒಂದು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಇನ್ನು ಈ ಕಡೆ ಪಡ್ಡು ಹಾಕಿಟ್ಟಿದ್ದೀನಿ. ಇಷ್ಟು ಅವನದು ಟಿಫಿನ್ ಲಂಚ್ ಬಾಕ್ಸ್ ನೋಡಿ. ಅವನು ಈ ಥರ ವೆರೈಟಿಯಾಗಿ ಇಟ್ಕೊಟ್ರೆ ತುಂಬ ಚೆನ್ನಾಗಿ ತಿಂತಾನೆ. ಅವನಿಗೆ ಮೊಸರು ಕೂಡ ಇಷ್ಟ, ಮೊಸರು ಟಿಫಿನ್ಗೆ ಇಡಲೇಬೇಕು, ಇಲ್ಲಾಂದರೆ ಊಟ ಹೆಂಗೆ ಹೋಗಿದೆ ಹಂಗೆ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಚಿಕ್ಕ ಬಾಕ್ಸಲ್ಲಿ ನಾನು ಮೊಸರು ಕೂಡ ಇಟ್ಟಿರ್ತೀನಿ. ಆಯಮ್ಮ ಇರ್ತಾರಲ್ವ, ನೀಟಾಗಿ ತಿನ್ನಿಸ್ತಾರೆ, ಅವನಿಗೇನು ಪ್ರಾಬ್ಲಮ್ ಇಲ್ಲ ಸ್ಕೂಲಲ್ಲಿ. ನೋಡ್ತಿರ್ಬೋದು ಅವನದು ಡೈಲಿ ಟಿಫಿನ್ ಈ ಥರ ಆಗಿರುತ್ತೆ. ಯಾವುದಾದ್ರೂ ಒಂದು ಫ್ರೂಟ್ಸ್ ಇಟ್ಟಿರ್ತೀನಿ, ಇಲ್ಲ ಏನಾದರೂ ವೆಜಿಟೇಬಲ್
ವೆಜಿಟೇಬಲ್ ಕೂಡ ಸೌತೆಕಾಯಿ ಕ್ಯಾರೆಟ್ ಆಗಿರ್ಬೋದು ಇಟ್ಟಿರ್ತೀನಿ. ಇನ್ನು ಸನಿನ ಸ್ಕೂಲಿಗೆ ಕಳಿಸಿದ ಮೇಲೆ ಪೂಜೆ ಕೂಡ ಆಯಿತು ನೋಡಿ. ಪೂಜೆ ಮುಗಿಸ್ಕೊಂಡು ನೋಡ್ತಿರ್ಬೋದು ಪೂಜೆ ಕೂಡ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ನಾನು ಈ ಕಡೆ ನನಗೂ ಟಿಫಿನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ಚಟ್ನಿ ಮಾಡ್ಕೊಳ್ಳೋಣ, ಬೆಳಗ್ಗೆ ಟೈಮಲ್ಲಿ ಚಟ್ನಿ ಮಾಡ್ಕೊಳ್ಳೋದಾಗಿರಲಿಲ್ಲ. ಸನ್ನಿಗೆ ರೆಡಿ ಮಾಡೋ ಅಷ್ಟರಲ್ಲಿ ನಾನು ಚಟ್ನಿನ ಪ್ರಿಪೇರ್ ಮಾಡಿ ಇರಲಿಲ್ಲ, ಹಂಗಾಗಿ ನಾನು ಮಾಡ್ಕೊತಾ ಇದ್ದೀನಿ. ಮನೇಲಿ ಕೊಬ್ಬರಿ ಇಲ್ಲದೆ ಇರೋ ಟೈಮಲ್ಲಿ ಯಾವ ಥರ ಚಟ್ನಿನ ರೆಡಿ ಮಾಡ್ಕೊಳ್ಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ನಾರ್ಮಲಾಗಿ ಹುರಿದಿರೋ ಶೇಂಗಾ ತೊಗೊಂಡು ಸ್ವಲ್ಪ ಪುಟಾಣಿನ ಒಂದು 10 ಮಿನಿಟ್ಸ್ ಎಲ್ಲ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ. ಇದು ಯಾವ ಥರ ಅಂತಂದರೆ ಸಡನ್ಲಿ ಆಗಿ ಪ್ರಿಪೇರ್ ಮಾಡೋಂಥ ಚಟ್ನಿ ನೋಡಿ. ಇದಕ್ಕೆ ನಾನು ಬೆಳ್ಳುಳ್ಳಿನ 3 ಹಾಕ್ಕೊತಾ ಇದ್ದೀನಿ. ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಚಿಕ್ಕದು ಹುಣಸೆಕಾಯಿನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಕರಿಬೇವನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಕ್ವಾಂಟಿಟಿ ಮೇಲೆ ಡಿಪೆಂಡಪ್ ಆಗಿ. ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ನಾನು ಒಂದು 2-3 ಹಾಕ್ಕೊತಾ ಇದ್ದೀನಿ. ಇಲ್ಲಿ ಬ್ಯಾಡಗಿ ಮೆಣಸಿನ ಖಾರದ ಪುಡಿ ಕೂಡ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡು ಬಂದರೆ ಚಟ್ನಿ ಪೇಸ್ಟ್ ರೆಡಿ ಆಗುತ್ತೆ ನೋಡಿ. ಇನ್ನು ಇದು ಯಾವ ಟೈಮಿಗೆ ಅಂತಂದರೆ ನಮ್ಮ ಮನೇಲಿ ಕೊಬ್ಬರಿ ಇರಲ್ಲ, ಆ ಟೈಮಲ್ಲಿ ನಾವು ಚಟ್ನಿ ಸಡನ್ಲಿ ಪ್ರಿಪೇರ್ ಮಾಡಬೇಕಂದ್ರೆ ಈ ಥರ ಮಾಡಿಕೊಂಡು ತಿನ್ಬೋದು ನೋಡಿ ಎಮರ್ಜೆನ್ಸಿಗೆ. ಇನ್ನು ಈ ಕಡೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಒಗ್ಗರಣೆಗೂ ಕೂಡ ಸೇಮ್ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡು ನೆಕ್ಸ್ಟು ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಇಷ್ಟ ಆದರೆ ಒಗ್ಗರಣೆ ಕೂಡ ರೆಡಿಯಾಗೋಯಿತು. ಚಟ್ನಿಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬ್ಯೂಟಿಫುಲ್ ಕಲರ್ಫುಲ್ ಆ್ಯಂಡ್ ತುಂಬ ಟೇಸ್ಟಿಯಾಗಿರೋ ಶೇಂಗದ ಚಟ್ನಿ ರೆಡಿಯಾಗೋಗುತ್ತೆ ನೋಡಿ. ತುಂಬಾ ಬೇಗನೆ ಮಾಡ್ಕೊಂಡು ಬಿಡ್ಬೋದು. ಇದಕ್ಕೆ ನೀವು ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು, ಹಸಿಮೆಣ್ಸಿನ್ಕಾಯಿ ಕೂಡ. ನಾನಿಲ್ಲಿ ಒಣ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಾನು ಬೆಳಗ್ಗೆ ಪಡ್ ಮಾಡಿದ್ನಲ್ವ, ಇವಾಗ ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಹೆಸರುಬೇಳೆಲಿಂದ ನಾನು ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಲ್ವ, ಹಂಗಾಗಿ ನೀಟಾಗಿ ಎಲ್ಲನೂ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲೂ ದೋಸೆ ಕೆಡಲ್ಲ, ನೀಟಾಗಿ ಎದ್ದೇಳ್ತದೆ ದೋಸೆ. ನೆಕ್ಸ್ಟ್ ನೀವು 2 ಕಡೆಯೂ ಬೇಕಾದರೂ ಬೇಯಿಸ್ಕೋಬೋದು, ಇಲ್ಲ ಒಂದೇ ಕಡೆನೇ ನಾನು ಕ್ರಿಸ್ಪಿಯಾಗಿ ಮಾಡ್ಕೊಂಡು ತಿಂತೀನಿ ಅಂದ್ರೂ ಮಾಡ್ಕೊಂಡು ತಿನ್ಬೋದು. ನಾನು 2 ಪ್ರೊಸೆಸ್ಸಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಹಂಗಾಗಿ ನೋಡ್ತಿರ್ಬೋದು ನಾನು ಇಲ್ಲಿ ಫಸ್ಟ್ ದೋಸೆನ ನಾನು ಮೃದುವಾಗಿ ಮೆತ್ತಗೆ ಸುಟ್ಕೊತಾ ಇದ್ದೀನಿ. ಇದನ್ನು 2 ಸೈಡಲ್ಲಿ ಬೇಯಿಸ್ಕೊತಾ ಇದ್ದೀನಿ ನಾನು. ಯಾಕಂದರೆ ಮೆತ್ತಗೆ ಬೇಕಂದ್ರೂ ನಾವು ಮಾಡ್ಕೋಬೋದು ಮಕ್ಕಳಿಗೆ ಕೊಡೋಕ್ಕೋಸ್ಕರ. ಆಮೇಲೆ ನೆಕ್ಸ್ಟ್ ನಾವು ಕ್ರಿಸ್ಪಿಯಾಗಿನೂ ನಾವು ದೋಸೆನೂ ಕೂಡ ಹಾಕ್ಕೋಬೋದು. 2 ಥರನೂ ದೋಸೆ ಹಾಕ್ಕೋಬೋದು. ನೀವೆಷ್ಟು ದೊಡ್ಡದಾಗಿನೂ ದೋಸೆ ಹಾಕ್ಕೋಬೋದು. ನಾನು ಇಲ್ಲಿ ಕ್ರಿಸ್ಪಿಯಾಗಿ ಗರಿಯಾಗಿ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ನನಗೆ ದೋಸೆ ಅಷ್ಟೊಂದು ದೊಡ್ಡ ಇದ್ದರೆ ಇಷ್ಟ ಆಗಲ್ಲ, ಹಾಗಾಗಿ ಮೀಡಿಯಮ್ ಸೈಜಲ್ಲಿ ನಾನು ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ದೊಡ್ಡದು ಬೇಕಾದ್ರೂ ಹಾಕ್ಕೋಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಹೆಸ್ರುಬೇಳೆ ಎಲ್ಲ ಕಾಳುಗಳು ಸೇರಿಸಿ ಮಾಡೋಂಥ ಒಂದು ರೆಸಿಪಿ ಇದು. ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನೀವು ನಿಮ್ಮ ಮಕ್ಕಳಿಗೆ ಕೊಡ್ಬೋದು, ತುಂಬ ಹೆಲ್ತಿಗೆ ಒಳ್ಳೆಯದು. ನೋಡ್ತಿರ್ಬೋದು ನಾನಿಲ್ಲಿ ಒಂದೇ ಸೈಡ್ ಬೇಯಿಸ್ಕೊತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಬಂತು ಇದು ದೋಸೆ. ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು. ನೀವು ಕೂಡ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಟೈಮ್ 4:15 ಆಗಿದೆ ನೋಡಿ. ರಾತ್ರಿ 7 ಗಂಟೆ 6 ಗಂಟೆ ಟೈಮಿಂಗ್ ಫೀಲ್ ಆಗ್ತಾ ಇದೆ. ತುಂಬ ಮಳೆ ಬರ್ತಾ ಇದೆ ನಮ್ಮ ಕಡೆ. ನಡಿ ಪಾಪ ಒಳಗೆ ನಡಿ. ಇನ್ನು ಸ್ವೆಟ್ರ್ ಹಾಕಂದ್ರೆ ಹಾಕೊಳ್ಳಿಕ್ಕೆ ರೆಡಿ ಇಲ್ಲ. ರೆಡಿನೇ ಇಲ್ಲ ಮತ್ತೆ ನೀನು ಹಾಕೊಂತಿದ್ದೀಯ ಸ್ವೆಟ್ರ? ಅಪ್ಪ ಬರೋಷ್ಟಿಗೆ ರಾತ್ರಿ ಆಗೋಗುತ್ತೆ. ನಿನ್ನಿಷ್ಟ. ಆ್ಯಂಡ್ ಬನ್ನಿ, ಹೊಸದು ಬೆಡ್ಶೀಟ್ ಆನ್ಲೈನಲ್ಲಿ ತರಿಸಿದ್ದೆ. ಏನಪ್ಪ ಅಂತಂದರೆ ಒಂದೇ ಬೆಡ್ಶೀಟ್ ಆಗಿಬಿಟ್ಟಿತ್ತು. ಇನ್ನೊಂದು ಬೆಡ್ಶೀಟ್ ಅದು ಹಿಂಗೆ ಸಿಕ್ಕಾಕೊಂಡು ಹರಿದೋಗ್ಬಿಟ್ಟು. ಕಲರ್ಸ್ ಬೆಡ್ಶೀಟ್ ತುಂಬಾ ಇದಾವೆ ನನ್ನ ಹತ್ರ, ಬಟ್ ನಾನು ಯೆಲ್ಲೋ ಕಲರ್ ಅಂತಂದರೆ ನನ್ನ ಹತ್ರ ಒಂದೇ ಬೆಡ್ಶೀಟ್ ಇವಾಗ ಉಳ್ಕೊಂಡಿತ್ತು. ಹಾಗಾಗಿ ಇದನ್ನು ತಗೊಂಡು ಬಂದಿದ್ದೀನಿ. ಯಾವ ಥರ ಕಾಣಿಸುತ್ತೆ ಅಂಥೇಳಿ ತೋರಿಸ್ತೀನಿ ಇವಾಗ ಎಲ್ಲನ ಹಾಕಿ.
ನೋಡಿ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ತುಂಬಾ ಎಷ್ಟು ದಪ್ಪ ಇದೆ ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಂದು ಬೆಡ್ರೂಮಿಗೆ ನಾನೇನು ಥೀಮ್ ಮಾಡಿನಲ್ವ ವೈಟು ಎಲ್ಲೋ, ಅದೇ ಥೀಮಲ್ಲೇ ಇದೆ ನೋಡಿ, ವೈಟು ಎಲ್ಲೋ, ಹಾಗಾಗಿ ಇಷ್ಟ ಆಯಿತು. ಇದನ್ನು ಕೂಡ ಮೀಶೋದಲ್ಲೇ ತೊಗೊಂಡಿರೋದು. ಕ್ಲಾತ್ ಮಾತ್ರ ಅಪ್ಪ ತುಂಬಾ ಚೆನ್ನಾಗಿದೆ, ನನಗಂತೂ ಭಾಳ ಇಷ್ಟ ಆಯಿತು. ನೋಡಿ ಒಂದಿಷ್ಟು ಏನೋ ಅದಿಲ್ಲ, ವರ್ತ್ ಮನಿ ಅನಿಸಿತ್ತು ನನಗೆ. ಇದನ್ನು ಬೆಡ್ ಮೇಲೆ ಹಾಕಿ ನಿಮಗೆ ಯಾವ ಥರ ಕಾಣಿಸ್ತಾ ಇದೆ ಅಂತ ಆಮೇಲೆ ತೋರಿಸ್ತೀನಿ ಬನ್ನಿ. ನೋಡಿ ಫೈನಲ್ ಆಗಿ ಹೀಗೆ ಕಾಣಿಸ್ತಾ ಇದೆ ಬೆಡ್. ಕ್ವಾಲಿಟಿ ಚೆನ್ನಾಗಿದೆ. ಸ್ವಲ್ಪ ಲೈಟ್ ಕಲರಲ್ಲಿ ಬಂದಿದೆ, ಇನ್ನು ಸ್ವಲ್ಪ ಡಾರ್ಕ್ ಕಲರಲ್ಲಿ ಬಂದಿದ್ರೆ ಚೆನ್ನಾಗಿ ಅನಿಸ್ತಾ ಇತ್ತು, ಇನ್ನೂ ಚೆನ್ನಾಗಿ ಅನಿಸ್ತಾ ಇತ್ತು. ಬಟ್ ಪರವಾಗಿಲ್ಲ, ಚೆನ್ನಾಗಿದೆ. ಮೊನ್ನೆ ಅಮ್ಮನೂರಿಗೆ ಹೋಗಿದ್ನಲ್ವಾ, ಆ ಟೈಮಲ್ಲಿ ಅಮ್ಮ ನನಗೆ ಒಂದು ಪೇರ್ ಡ್ರೆಸ್ಸು, ಅಮ್ಮ ಅಪ್ಪ ಒಂದು ಸ್ಯಾರಿನ ಕೊಡಿಸಿದ್ರು. ನನಗೆ ಡ್ರೆಸ್ಗಿಂತ ಸ್ಯಾರಿ ತುಂಬಾ ಇಷ್ಟ ಆಯಿತು. ನೋಡ್ತಿರ್ಬೋದು ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಅಲ್ಲೇ ಶಾಪಲ್ಲಿ ಹೋಗಿ ತೊಗೊಂಡಿರೋದು. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಇದು ಒಂದು ಇದೊಂದು ಸ್ಯಾರಿ ಕೊಡಿಸಿದ್ರು ಆ್ಯಂಡ್ ಸನ್ನಿಗೆ ಬಟ್ಟೆ ಕೂಡ ಕೊಡಿಸಿದ್ರು. ಇದು ಸ್ಯಾರಿ ತುಂಬಾ ಅಂದರೆ ತುಂಬಾನೇ ಡ್ರೆಸ್ ಇದು ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನೇನಾದ್ರೂ ಬ್ಲೌಸ್ ಸ್ಟಿಚ್ ಮಾಡಿ ಹಾಕೊಂಡ್ರೆ ಮಾತ್ರ ತುಂಬಾ ಸಖತ್ತಾಗಿ ಕಾಣಿಸುತ್ತೆ. ಇದ್ರ ಬ್ಲೌಸ್ ಕೂಡ ಪ್ಲೇನ್ ಅಲ್ಲೇ ಇದೆ. ಇದು ಏನೋ ಬ್ಲೌಸ್ ಡಿಸೈನ್, ಇದು ತೋಲ್ ಡಿಸೈನ್ ಇದೆ ಬಂದಿದೆ, ಬಟ್ ಫುಲ್ ಪ್ಲೇನ್ ಅಲ್ಲೇ ಬಂದಿದೆ ಗ್ರೀನ್ ಕಲರ್ ಅಲ್ಲಿ. ಹಾಕೊಂಡ್ರೆ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದು. ಅಂಡ್ ಈ ಡ್ರೆಸ್ ಕೂಡ ಕೊಡ್ಸಿದ್ರು, ಕುರ್ತಿ. ನಂಗೆ ತುಂಬಾನೇ ಇಷ್ಟ ಆಯ್ತು ಇದನ್ನು ಕೂಡ. ಬಟ್ ಡ್ರೆಸ್ಗಿಂತ ಅದು ತುಂಬಾನೇ ಇಷ್ಟ ಆಯ್ತು ನೋಡಿ. ಇದು ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ ಅಲ್ವಾ, ಅದು ಇದು ಡ್ರೆಸ್ ತುಂಬಾ ಇಷ್ಟ ಆಯ್ತು ನನಗೆ. ಏನೋ ಹಿಂಗೆ ಅಲ್ವಾ, ಇಲ್ಲಿ ನಾವ್ ಎಷ್ಟೇ ದುಡ್ಡು ಕೊಟ್ಟು ತಗೊಂಡ್ರು ಅಪ್ಪ ಅಮ್ಮ ಕೊಡ್ಸಿರೋದು ಡ್ರೆಸ್ ಅದ್ರದ್ದು ಒಂದು ಬೆಲೆ ಕಟ್ಟಕ್ ಆಗಲ್ಲಲ್ವಾ. ಹಂಗೆ ನೋಡಿ, ನನಗೂ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ಸ್ಯಾರಿ ರೇಟ್ ಏನು ಅಷ್ಟೊಂದಿಲ್ಲ, ಅದಕ್ಕೆ ನಾನು ಮತ್ತೆ ಒಂದು ಡ್ರೆಸ್ ಕೊಡ್ಸಿದ್ರು. ಸ್ಯಾರಿ ಅಷ್ಟೊಂದು ರೇಟ್ ಏನಿಲ್ಲ ಅಲ್ವಾ ಅಂದ್ಬಿಟ್ಟು ಒಂದು ಡ್ರೆಸ್ ಕೂಡ ತಗೋ ಅಂತ ಕೊಡ್ಸಿದ್ರು. ಬಟ್ ಸ್ಯಾರಿ 1100 ಏನೋ ಬಿತ್ತು. ಬಟ್ ತುಂಬಾನೇ ನನಗಂತೂ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಯಾವಾಗ ಸ್ಟಿಚ್ ಮಾಡಿ ಯಾವಾಗ ಹಾಕೊಂತೀನೋ ಅನ್ಸುತ್ತಿದೆ. ಬಟ್ ಸದ್ಯಕ್ಕೆ ಯಾವ ಫಂಕ್ಷನ್ಸ್ ಇಲ್ಲ, ನೋಡೋಣ ಯಾವಾಗ ಹಾಕ್ತೀನಿ, ಯಾವ ತರ ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಮಾಡಿದ್ಮೇಲೆ ಕೂಡ ನಿಮ್ಗೆ ತೋರಿಸ್ತೀನಿ. ಒಂದ್ಸತಿ ವೇರ್ ಮಾಡಿದ್ಮೇಲೆನು ನಾನು ನಿಮ್ಗೆ ತೋರಿಸ್ತೀನಿ. ನೆಕ್ಸ್ಟ್ ನಾನು ಮತ್ತೆ ಯಾವಾದ್ರೂ ಸೀರೆ ತಗೊಂಡ್ ಬಂದಿದ್ದೀನ ಅಂತೇಳಿ ತೋರಿಸ್ತೀನಿ. ನಾನು ಅಮ್ಮನ ಮನೆಯಲ್ಲಿಂದ ತಗೊಂಡ್ ಬಂದಿರೋ ಸೀರೆ ತೋರಿಸಿದ್ದೆ ಅಲ್ವಾ, ಹಂಗಾಗಿ ಆಗ ಇದನ್ನು ತೋರಿಸ್ಬಿಡೋಣ, ಇವನು ತೋರಿಸ್ಬಿಡೋಣ ಅಂತ ತೋರಿಸ್ತಿದ್ದೀನಿ. ಇದು ಕಾಣಿಸ್ತಿದೆ ಅಲ್ವಾ, ನಮ್ಮ ಹಸ್ಬೆಂಡ್ ನನ್ನ ಮದುವೆ ಆದಮೇಲೆ ಫಸ್ಟ್ ಟೈಮ್ ಅವರೇ ಹೋಗಿ ಇಷ್ಟಪಟ್ಟು ತಗೊಂಡು ಬಂದಿರೋ ಸ್ಯಾರಿ ನೋಡಿ. ಇದು ನಂಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಫೇವ್ರೆಟ್ ಸ್ಯಾರಿ. ಆ್ಯಂಡ್ ಇದನ್ನು ಅವ್ರು ಸೆಲೆಕ್ಟ್ ಮಾಡಿಲ್ಲ, ಬಟ್ ಬೇಕು ಅಂತ ಕೊಡಿಸ್ಬೇಕು ಅಂತ ಇಷ್ಟಪಟ್ಟು ತಗೊಂಡು ಬಂದಿದ್ದಾರೆ. ಬಟ್ ನಮ್ಮ ಅಕ್ಕ ಸೆಲೆಕ್ಟ್ ಮಾಡಿರೋದು, ಬಟ್ ಅವರು ಇಷ್ಟಪಟ್ಟು ತಗೊಂಡು ಬಂದಿದ್ದಾರಲ್ವಾ. ಇದು ಒಂದು ಹೊಸ ಸ್ಯಾರಿ. ಇದು ನೋಡಿ, ಇಲ್ಲಿ ಸ್ಟೋನ್ ಚಿಕ್ಕ ಚಿಕ್ಕ ಸ್ಟೋನ್ ವರ್ಕು, ಇಲ್ಲಿ ಫ್ಲವರ್ ವರ್ಕ್ ಬಂದಿದೆ. ಬಾರ್ಡ್ರ್ ಈ ಥರ ಬಂದಿದೆ, ಬಾರ್ಡ್ರು ಈ ಥರ ಬಂದಿದೆ. ಬ್ಲೌಸು ತುಂಬ ಚೆನ್ನಾಗಿ ಬಂದಿದೆ. ಬ್ಲೌಸ್ ಕೂಡ ಬ್ಲೌಸು ಇಲ್ಲಿದೆ ಅಲ್ವಾ, ಇದು ಬ್ಲೌಸ್ ಇದು ಈ ಥರ ಸ್ಲೀವ್ಸಿಗೆ ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಇದು ಒಂದು ಫೇವ್ರೆಟ್. ಆ್ಯಂಡ್
ಇದು ನಮ್ಮ ಆಂಟಿ ಕೊಡಿಸಿರೋ ಸೀರೆ. ಇದು ಕೂಡ ವರ್ಕಲ್ಲೇ ಇದೆ. ಇದನ್ನು ನೋಡಿ, ನನಗೆ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು. ಯಾವುದಾದ್ರೂ ಫಂಕ್ಷನ್ಗೆ, ನೈಟ್ ಫಂಕ್ಷನ್ಸ್ಗೆ ವೇರ್ ಮಾಡ್ಬೋದು. ಇಲ್ಲಿ ಕೆಳಗಡೆ ಈ ಥರ ಡಿಸೈನ್ ಬಂದಿದೆ, ಇನ್ನು ಇಲ್ಲೆಲ್ಲ ಈ ಥರ ಡಿಸೈನ್ ಬಂದಿದೆ. ಇದು ಕೂಡ ಪಾರ್ಟಿ ವೇರ್ ಸ್ಯಾರಿ. ಇದು ಕೂಡ ಬ್ಲೌಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಇದಕ್ಕೆ ಬ್ಲೌಸ್ ಈ ಥರ ಸಪ್ರೇಟ್ ಬ್ಲೌಸ್ ಕೊಟ್ಟಿದ್ದಾರೆ. ಇದನ್ನು ನೀವು ಇಲ್ಲಿ ತನಕ ಸ್ಲೀವ್ಸ್ ಆದರೂ ಇಟ್ಟು ಹೊಲಿಸ್ಕೋಬೋದು, ಇಲ್ಲಾಂದ್ರೆ ಆಫ್ ಸ್ಲೀವ್ಸ್ ಇಟ್ಟಾದರೂ ಹೊಲಿಸ್ಕೋಬೋದು. ಬ್ಲೌಸ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನಗೂ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಇಷ್ಟ ಆಯಿತು. ಇದು ರಾಖಿ ಹಬ್ಬಕ್ಕೆ ನಮ್ಮ ಆಂಟಿ ಅಂದರೆ ನಮ್ಮ ತಮ್ಮದವ್ರು ಗಿಫ್ಟ್ ಮಾಡಿರೋದು ಇದು. ನೆಕ್ಸ್ಟು ಈ ಸ್ಯಾರಿ ಬಂದುಬಿಟ್ಟು ನನಗೆ 3 ಸ್ಯಾರಿ ಕೂಡ ಗಿಫ್ಟ್ ಬಂದಿರವೆ. ಇದು ಕೂಡ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು. ಇದು ಮನಿ ಓಪನಿಂಗಲ್ಲಿ ನಮ್ಮ ಆಂಟಿ ನಮಗೆ ಕೊಡ್ಸಿರೋ ಸ್ಯಾರಿ. ಇದು ನೋಡಿ, ಕಲರ್ ಕಾಂಬಿನೇಷನ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಈ ಕಲರ್ ಸ್ಯಾರಿ ನನ್ನ ಹತ್ರ ಇರಲಿಲ್ಲ ಒಂದೂ, ಹಾಗಾಗಿ ಇದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡೆ. ಕಲರ್ ಕಾಂಬಿನೇಷನ್. ಇದ್ರ ಬ್ಲೌಸ್ ಬಂದುಬಿಟ್ಟು ಕೂಡ, ಬ್ಲೌಸ್ ಇನ್ನೂ ನೋಡಿಲ್ಲ, ನೋಡೋಣ ಯಾವ ಥರ ಬಂದಿದೆ ಬ್ಲೌಸು. ಬ್ಲೌಸ್ ಪಿಂಕಲ್ಲಿ ಬಂದಿದೆ. ಬ್ಲೌಸ್ ಈ ಥರ ಬ್ಲೌಸ್ ಬಂದಿದೆ, ತುಂಬ ಚೆನ್ನಾಗಿದೆ. ಇದು ಕೂಡ ಸ್ಯಾರಿ. ಇದು ನಮ್ಮ ಆಂಟಿದು ಮೊನ್ನೆ ಲಾಸ್ಟ್ ಟೈಮಲ್ಲಿ ನಾನು ಲಾಗ್ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ನನಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅದು ಲಾಗಲ್ಲಿ ಮನಿ ಓಪನಿಂಗಲ್ಲಿ ನಮಗೆಲ್ರಿಗೂ, ನಮ್ಮ ಮಕ್ಕಳಿಗೆ ಎಲ್ರಿಗೂ ಕೊಡಿಸಿರೋ ಸ್ಯಾರಿ ಇವು. ಇದು ಒಂದು ಸ್ಯಾರಿ. 3 ಸ್ಯಾರಿ ಸದ್ಯಕ್ಕೆ ನನ್ನ ಹತ್ರ ಹೊಸ ಸ್ಯಾರಿಗಳು. ನೆಕ್ಸ್ಟ್ ಎಲ್ಲ ಹಾಕೊಂಡು ಬಿಟ್ಟಿರೋ ಸ್ಯಾರಿಗಳೇ. ನೋಡಿ, ಇದು ಒಂದು ಅಮ್ಮ ಕೊಡಿಸಿರೋ ಸ್ಯಾರಿ. ಸೊ ಇಷ್ಟು ನನ್ನ ಸದ್ಯಕ್ಕಿರೋ ಸ್ಯಾರಿಗಳು ಹೊಸದಾಗಿ. ಇನ್ನೂ 3 ಸ್ಯಾರಿಗಳಿದ್ದಾವೆ, ಬಟ್ ಅವು ನಾನು ಲಾಸ್ಟ್ ಟೈಮು ಮೊನ್ನೆ ಹೋಗ್ಬಿಟ್ನಲ್ವಾ, ಅಲ್ಲಿ ಸ್ಟಿಚ್ ಮಾಡೋಕೆ ಕೊಟ್ಟು ಬಂದಿರೋ ಸ್ಯಾರಿ ಸ್ಟಿಚ್ ಮಾಡೋಕೆ ಕೊಟ್ಟು ಬಂದುಬಿಟ್ಟೆ. ಹಂಗಾಗಿ ಇವನು ಮರ್ತ್ಬಿಟ್ಟಿದ್ದೆ ನಾನು. ಇಲ್ಲಿ ಕೊಡಬೇಕು ಇವನು ಕೂಡ. ಫಸ್ಟ್ ಅದು ಎಲ್ಲ ಕಂಪ್ಲೀಟ್ ಆಗಿಬಿಡ್ಲಿ ಅಂದ್ಬಿಟ್ಟು. ಇನ್ನೂ ಇದ್ದಾವೆ. ನೆಕ್ಸ್ಟ್ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಕೂಡ ತೋರಿಸ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡೇನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡು ಎಲ್ಲೂ ನನ್ನ ವಿಡಿಯೋನ ಸ್ಕಿಪ್ ಮಾಡಿದೆ. ಆ್ಯಂಡು ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ ಆ್ಯಂಡ್ ಸರ್ಕಲ್ಗೆ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ಡೈಲಿ ಲಾಗ್ನ ನಾನು ಕಂಟಿನ್ಯೂವಸ್ ಆಗಿ, ಅಂದರೆ ನಾನು ಒನ್ ಡೇ ಬಿಟ್ಟು ಒನ್ ಡೇ ಲಾಗ್ನ ಹಾಕ್ತೀನಿ. ಯಾಕಂದರೆ ವ್ಯೂಸ್ ಸ್ಟ್ರಕ್ ಆಗಿಬಿಡುತ್ತೆ ಡೈಲಿ ಹಾಕಿದರೆ ಅಂದ್ಬಿಟ್ಟು ನಾನು ಒನ್ ಡೇ ವ್ಲಾಗು, ಒನ್ ಡೇ ಶಾರ್ಟ್ಸ್ನ ಹಾಕ್ಕೊತ ಹೋಗ್ತಾ ಇದ್ದೀನಿ. ಹಂಗಾಗಿ ಒನ್ ಡೇ ಬಿಟ್ಟು ಒನ್ ಡೇ ಲಾಗ್ನ ನಾನು ಕಂಪಲ್ಸರಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಇನ್ನು ಮುಂದೆ ಲಾಗ್ ಬರ್ತಾ ಇರುತ್ತೆ. ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.